80ನೇ ಸ್ವತಂತ್ರ ದಿನಾಚರಣೆಗೆ ಇನ್ನ ಒಂದೇ ದಿನ ಬಾಕಿ ಇದೆ. ಈ ಸಮಯದಲ್ಲಿ ನಮ್ಮ ಭಾರತ ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿದ ಅದೆಷ್ಟೋ ಸ್ವತಂತ್ರ ಹೋರಾಟಗಾರರನ್ನ ನೆನಪು ಮಾಡ್ಕೊಂತೀವಿ. ಆದ್ರೆ ಸ್ವದೇಶಿ ಚಳುವಳಿಯ ಸಮಯದಲ್ಲಿ ಬ್ರಿಟಿಷ್ ಬ್ರ್ಯಾಂಡ್ಗೆ ಪೈಪೋಟಿ ಕೊಟ್ಟ ದೇಸಿಯ ಬ್ರ್ಯಾಂಡ್ ಪಾರ್ಲೆಜಿ ಬಗ್ಗೆ ನಿಮಗೆ ಗೊತ್ತಾ? ಹಾಗಾದ್ರೆ ಏನೀ ಪಾರ್ಲೆಜಿ ಕತೆ? ಸ್ವತಂತ್ರ ಬರಕ್ಕೂ ಮುಂಚೆ ಹುಟ್ಟಿದ ಈ ದೇಸಿ ಬ್ರ್ಯಾಂಡ್ ಇವತ್ತು ಮನೆ ಮಾತಾಗಿರೋದಾದ್ರೂ ಯಾಕೆ? ಎಲ್ಲದನ್ನು ಹೇಳ್ತೀನಿ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ. ನಾನು ಸ್ವಾತಿ ಮಲ್ನಾಡ್. 1929ರಲ್ಲಿ ಪಾರ್ಲೆಜಿ ಬ್ರ್ಯಾಂಡ್ ಪ್ರಾರಂಭವಾದಾಗ ಸ್ವಾತಂತ್ರ್ಯ ಹೋರಾಟ ಉತ್ತುಂಗದಲ್ಲಿತ್ತು. ಸ್ವದೇಶಿ ಚಳುವಳಿ ದೇಶದೆಲ್ಲೆಡೆ ಹರಡಿತ್ತು ಮತ್ತು ಈ ಚಳುವಳಿಯಿಂದ ಪ್ರೇರೇಪಿತರಾದ ಮೋಹನ್ ಲಾಲ್ ದಯಾಳ್ ಎಂಬ ವ್ಯಕ್ತಿ ಈ ಭಾರತೀಯ ಕಂಪನಿಯನ್ನ ಪ್ರಾರಂಭಿಸಕ್ಕೆ ನಿರ್ಧರಿಸ್ತಾರೆ. ಪಾರ್ಲೆಜಿ ಕಂಪನಿಯ ಸಂಸ್ಥಾಪಕ ಮೋಹನ್ ಲಾಲ್ ದಯಾಳ್ 1929ರಲ್ಲಿ ತಮ್ಮ ಮೊದಲ ಕಾರ್ಖಾನೆಯನ್ನ ಸ್ಥಾಪಿಸಿದಾಗ ಕೇವಲ 12 ಉದ್ಯೋಗಿಗಳಿಂದ ಪ್ರಾರಂಭವಾಗುತ್ತೆ. ಮೋಹನ್ ಲಾಲ್ ಮುಂಬೈನ ಇರ್ಲಾ ಮತ್ತು ಪರ್ಲಾ ಪ್ರದೇಶಗಳಲ್ಲಿನ ಹಳೆಯ ಕಾರ್ಖಾನೆಯಿಂದ ಪಾರ್ಲೆಜಿಯನ್ನ ಪ್ರಾರಂಭಿಸಿದ್ರು. ಕಂಪನಿಗೆ ಹೆಸರಿಡುವ ವಿಷಯಕ್ಕೆ ಬಂದಾಗ ಅವರು ಪಾರ್ಲಾದಲ್ಲಿನ ಪಾರ್ಲೆಯನ್ನ ಆಯ್ಕೆ ಮಾಡ್ಕೊಂತಾರೆ. ಈ ಕಂಪನಿಯನ್ನ ಪ್ರಾರಂಭಿಸಲು ಮೋಹನ್ ಲಾಲ್ ಯಾವುದೇ ಹೊರಗಿನ ಉದ್ಯೋಗಿಗಳನ್ನ ನೇಮಿಸಿರೋದಿಲ್ಲ. ಬದಲಿಗೆ ಕಂಪನಿಯ ಮೊದಲ ಉದ್ಯೋಗಿಗಳಾಗಿ ತಮ್ಮ ಸ್ವಂತ ಕುಟುಂಬದ 12 ಸದಸ್ಯರನ್ನ ನೇಮಿಸಿಕೊಳ್ತಾರೆ. ಆರಂಭದಲ್ಲಿ ಕ್ಯಾಂಡಿ ತಯಾರಿಸೋದು ಅವರ ಉದ್ದೇಶವಾಗಿರುತ್ತೆ. ಯಾಕಂದ್ರೆ ಆ ಸಮಯದಲ್ಲಿ ದೇಶದಲ್ಲಿ ಕ್ಯಾಂಡಿ ಸಾಕಷ್ಟು ಜನಪ್ರಿಯವಾಗಿರುತ್ತೆ. ಕ್ಯಾಂಡಿಯನ್ನ ವಿದೇಶದಲ್ಲಿ ಆಮದು ಮಾಡಿಕೊಳ್ಳಲಾಗ್ತಿರುತ್ತೆ ಮತ್ತು ಸಾಮಾನ್ಯ ಭಾರತೀಯರಿಗೆ ಅದನ್ನ ಪಡೆಯೋದು ತುಂಬಾ ಕಷ್ಟಕರವಾಗಿರುತ್ತೆ. ಜನರಿಗೆ ರುಚಿಯ ಸ್ವಾತಂತ್ರ್ಯವನ್ನ ಒದಗಿಸುವ ಈ ಉತ್ಸಾಹ ಮೋಹನ್ ಲಾಲ್ ಅವರನ್ನ ಜರ್ಮನಿಗೆ ಕರೆದೊಯ್ಯುತ್ತೆ. ಅಲ್ಲಿ ಅವರು 60,000 ಮೌಲ್ಯದ ಕ್ಯಾಂಡಿ ತಯಾರಿಸುವ ಯಂತ್ರವನ್ನ ಖರೀದಿಸ್ತಾರೆ ಮತ್ತು ಮುಂಬೈನ ಒಂದು ಸಣ್ಣ ಕಾರ್ಖಾನೆಯಿಂದ ಕ್ಯಾಂಡಿ ಉತ್ಪಾದಿಸಲು ಶುರು ಮಾಡ್ತಾರೆ. ಇಡೀ ರಾಷ್ಟ್ರಕ್ಕೆ ಕಿತ್ತಳೆ ಬಣ್ಣದ ಕ್ಯಾಂಡಿಯನ್ನ ಉತ್ಪಾದಿಸಿಕೊಡ್ತಾರೆ. ಆದ್ರೆ ಬಿಸ್ಕೆಟ್ಗಳನ್ನ ತಿನ್ನೋದು ಬ್ರಿಟಿಷರಿಗೆ ಮೀಸಲಾಗಿರುವ ಸವಲತ್ತು ಅಂತ ನಂಬಲಾಗಿರುತ್ತೆ. ಇದು ಮೋಹನ್ ಲಾಲ್ ದಯಾಳ್ ಅವರನ್ನ ತುಂಬಾ ಕೆಳಿಸುತ್ತೆ. ಆದ್ರಿಂದ ಅವರು 1939ರಲ್ಲಿ ಬಿಸ್ಕೆಟ್ಗಳನ್ನ ತಯಾರಿಸಲು ನಿರ್ಧರಿಸ್ತಾರೆ. ಸ್ವಾತಂತ್ರ್ಯಕ್ಕೆ ಕೇವಲ 8 ವರ್ಷಗಳ ಮೊದಲು ಅವರು ಪಾರ್ಲೆ ಗ್ಲೂಕೋಸ್ ಬಿಸ್ಕೆಟ್ಗಳನ್ನ ರಚಿಸುವ ಮೂಲಕ ಭಾರತೀಯರಿಗೆ ರುಚಿಯ ಸ್ವಾತಂತ್ರ್ಯವನ್ನ ನೀಡ್ತಾರೆ. ದುಬಾರಿ ಬ್ರಿಟಿಷ್ ಬಿಸ್ಕೆಟ್ಗಳಿಗೆ ಹೋಲಿಸಿದ್ರೆ ಪಾರ್ಲೆಯ ಸುವಾಸನೆ ಭಾರತೀಯರನ್ನ ಆಕರ್ಷಿಸುತ್ತೆ. ಪಾರ್ಲೆಜಿ ಬ್ರಿಟಿಷ್ ಸರ್ಕಾರದ ವಿದೇಶಿ ಬ್ರ್ಯಾಂಡ್ ಬಿಸ್ಕೆಟ್ಗಳಿಗೂ ಸಹ ಸವಾಲು ಹಾಕಲು ಪ್ರಾರಂಭಿಸುತ್ತೆ. ಯುನೈಟೆಡ್ ಬಿಸ್ಕೆಟ್ಗಳು, ಬ್ರಿಟಾನಿಯಾ ಹೀಗೆ ಅನೇಕ ಬ್ರಿಟಿಷ್ ಬ್ರ್ಯಾಂಡ್ಗಳು ಕಠಿಣ ಸ್ಪರ್ಧೆಯನ್ನ ಎದುರಿಸಲು ಪ್ರಾರಂಭಿಸುತ್ತವೆ. ಪಾರ್ಲೆ ಶೀಘ್ರದಲ್ಲಿ ಈ ಬಿಸ್ಕೆಟ್ಗಳನ್ನ ಅದರ ಕಡಿಮೆ ಬೆಲೆ ಮತ್ತು ಅತ್ಯುತ್ತಮ ಗುಣಮಟ್ಟದ ಆಧಾರದ ಮೇಲೆ ಮಾರುಕಟ್ಟೆಯನ್ನ ಬದಲಾಯಿಸಲು ಪ್ರಾರಂಭಿಸುತ್ತೆ. 2ನೇ ಮಹಾಯುದ್ಧದ ಸಮಯದಲ್ಲಿ ಪಾರ್ಲೆಜಿಯ ಗ್ಲೂಕೋಸ್ ಬಿಸ್ಕೆಟ್ಗಳು ಬ್ರಿಟಿಷ್ ಭಾರತೀಯ ಸೈನ್ಯಕ್ಕೆ ಪೂರೈಸಲು ಪ್ರಾರಂಭಿಸಿದಾಗ ಕಂಪನಿ ನಿಜವಾದ ಯಶಸ್ಸು ಸಾಧಿಸುತ್ತೆ. ಕಂಪನಿಯ ಯಶಸ್ಸು ಬ್ರಿಟಿಷ್ ಬಿಸ್ಕೆಟ್ ತಯಾರಿಕಾ ಕಂಪನಿಗಳನ್ನ ಬೇರು ಸಮೇತ ಕಿತ್ತು ಹಾಕತ್ತೆ ಮತ್ತು ಅವು ಮಾರ್ಕೆಟ್ನಲ್ಲಿ ನಿರಂತರ ನಷ್ಟವನ್ನ ಅನುಭವಿಸಲು ಪ್ರಾರಂಭಿಸುತ್ತವೆ. ಆದ್ರೆ ಮೋಹನ್ ಲಾಲ್ ದಯಾಳ್ ಅವರ ವಿಶ್ವಾಸ ಹೆಚ್ಚಾಗತ್ತೆ. ಅವರು 1940ರಲ್ಲಿ ಮೊನಾಕೋ ಹೆಸರಿನಲ್ಲಿ ಉಪ್ಪು ಸಹಿತ ಬಿಸ್ಕೆಟ್ಗಳನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾರೆ. ಸ್ವಾತಂತ್ರ್ಯದ ನಂತರ ದೇಶದ ವಿಭಜನೆಯನ್ನ ಘೋಷಿಸಿದಾಗ ದೇಶದ ಸಂತೋಷಕ್ಕೆ ತೀವ್ರ ಹೊಡೆತ ಬೀಳುತ್ತೆ. ಇದು ಭಾರತೀಯ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಬಿಕ್ಕಟ್ಟಾಗಿ ಪರಿಣಾಮವಾಗುತ್ತೆ ಮತ್ತು ಅದರ ಪರಿಣಾಮವನ್ನ ಪಾರ್ಲೆಜಿ ಬಿಸ್ಕೆಟ್ ಕಂಪನಿಯು ಕೂಡ ಅನುಭವಿಸುತ್ತೆ. ದೇಶದಲ್ಲಿ ಗೋಧಿ ಕೊರತೆ ಆದ್ರಿಂದ ಪಾರ್ಲೆಜಿ ತನ್ನ ಬಿಸ್ಕೆಟ್ಗಳನ್ನ ಉತ್ಪಾದಿಸೋದನ್ನ ನಿಲ್ಲಿಸಬೇಕಾಗತ್ತೆ. ಆದಾಗ್ಯೂ ಈ ಬಿಕ್ಕಟ್ಟಿನ ಸಮಯದಲ್ಲಿ ಮೋಹನ್ ಲಾಲ್ ದಯಾಳ್ ಇದೇ ಅವಕಾಶವನ್ನ ಸದುಪಯೋಗ ಮಾಡ್ಕೊಳ್ತಾರೆ. ಅವರು ಗೋಧಿಯ ಬದಲಿಗೆ ಬಾರ್ಲಿಯನ್ನ ಹೊಂದಿರುವ ಬಿಸ್ಕೆಟ್ಗಳನ್ನ ತಯಾರಿಸಲು ಪ್ರಾರಂಭಿಸ್ತಾರೆ. ಇದರ ನಂತರ ಪಾರ್ಲೆಜಿ ತನ್ನ ವೇಗವನ್ನ ಹೆಚ್ಚಿಸಿಕೊಳ್ಳುತ್ತೆ ಮತ್ತು ದೇಶದಲ್ಲಿ ಒಂದರ ನಂತರ ಒಂದರಂತೆ ಹೊಸ ಹೆಸರುಗಳಲ್ಲಿ ಬ್ರ್ಯಾಂಡ್ಗಳನ್ನ ಬಿಡುಗಡೆ ಮಾಡಕ್ಕೆ ಶುರು ಮಾಡುತ್ತೆ. ಪಾರ್ಲೆಜಿಯ ಗ್ಲೂಕೋಸ್ ಬಿಸ್ಕೆಟ್ಗಳು ಎಷ್ಟು ಪ್ರಸಿದ್ಧವಾಗಿದ್ವು ಅಂದ್ರೆ ಬ್ರಿಟಿಷ್ ಬಿಸ್ಕೆಟ್ ತಯಾರಿಕಾ ಕಂಪನಿಯಾದ ಬ್ರಿಟಾನಿಯಾ ಪಾರ್ಲೆಜಿಯ ಗ್ಲೂಕೋಸ್ ಬಿಸ್ಕೆಟ್ಗಳನ್ನ ನಕಲು ಮಾಡುವ ಮೂಲಕ ಗ್ಲೂಕೋಸ್ ಡಿ ಎಂಬ ಹೆಸರಿನಲ್ಲಿ ಮಾರುಕಟ್ಟೆಯಲ್ಲಿ ತನ್ನದೇ ಆದ ಉತ್ಪನ್ನವನ್ನ ಬಿಡುಗಡೆ ಮಾಡುತ್ತೆ. ಇದನ್ನ ತಪ್ಪಿಸೋಕೆ ಮೊದಲು ತನ್ನ ಬಿಸ್ಕೆಟ್ಗಳಿಗೆ ಗ್ಲೂಕೋಸ್ ಎಂದು ಹೆಸರಿದ್ದ ಪಾರ್ಲೆ ಅದನ್ನ ಪಾರ್ಲೆಜಿ ಅಂತ ಬದಲಾಯಿಸುತ್ತೆ. ಕಂಪನಿ ತನ್ನ ಬ್ರ್ಯಾಂಡಿಂಗ್ ಮತ್ತು ಲೋಗೋವನ್ನ ಕೂಡ ಬದಲಾಯಿಸಿಕೊಳ್ಳುತ್ತೆ ಮತ್ತು ಹಳದಿ ಪಟ್ಟೆಗಳು ಮತ್ತು ಚಿಕ್ಕ ಹುಡುಗಿಯ ಚಿತ್ರದೊಂದಿಗೆ ಪ್ಯಾಕೆಟ್ಗಳಲ್ಲಿ ಮಾರಾಟ ಮಾಡಕ್ಕೆ ಶುರು ಮಾಡುತ್ತೆ.
ದೇಶದಲ್ಲಿ ದೂರದರ್ಶನ ಪ್ರಾರಂಭವಾದಾಗ ಪಾರ್ಲೆಜಿ 1982ರಲ್ಲಿ ದೂರದರ್ಶನದಲ್ಲಿ ತನ್ನ ಮೊದಲ ವಾಣಿಜ್ಯ ಜಾಹೀರಾತನ್ನ ನೀಡುತ್ತೆ. ಆ ಸಮಯದಲ್ಲಿ ಪಾರ್ಲೆಜಿಯ ಸ್ವಾದ್ ಬರೆ ಶಕ್ತಿ ಬರೆ ಪಾರ್ಲೆಜಿ ಶಕ್ತಿಮಾನ್ ಜಾಹೀರಾತು ದೇಶದ ಜನರನ್ನ ಸೂಪರ್ ಹೀರೋಗಳಂತೆ ಭಾವಿಸುವಂತೆ ಮಾಡುತ್ತೆ. ಈ ಜಾಹೀರಾತಿನ ನಂತರ ಪ್ರತಿ ಹಳ್ಳಿಯಲ್ಲೂ ಅದರ ಬಗ್ಗೆ ಚರ್ಚೆ ಪ್ರಾರಂಭವಾಗುತ್ತೆ. ಜರ್ಮನಿಯಿಂದ 60,000 ಮೌಲ್ಯದ ಯಂತ್ರವನ್ನ ಆಮದು ಮಾಡಿಕೊಳ್ಳುವ ಮೂಲಕ ಪ್ರಾರಂಭವಾದ ಪಾರ್ಲೆ ಕಂಪನಿ ಇಂದು 1,00,000 ಕೋಟಿ ಮೌಲ್ಯದ ಬ್ರ್ಯಾಂಡ್ ಆಗಿ ಮಾರ್ಪಟ್ಟಿದೆ. ಪಾರ್ಲೆಜಿ ದೇಶದಾದ್ಯಂತ ಸುಮಾರು 130 ಉತ್ಪನ್ನ ಘಟಕಗಳನ್ನು ಹೊಂದಿದೆ. ಅಲ್ಲಿ 1 ಡಜನ್ಗೂ ಹೆಚ್ಚು ಉತ್ಪನ್ನಗಳನ್ನು ತಯಾರಿಸಲಾಗುತ್ತೆ. ಇದು ಕಂಪನಿಯ ಪ್ರತಿ ವರ್ಷ ಸುಮಾರು 17,000 ಕೋಟಿ ರು ವ್ಯವಹಾರನ ಮಾಡುತ್ತೆ ಮತ್ತು ಭಾರತದಲ್ಲಿ ಮಾತ್ರವಲ್ಲದೆ 50ಕ್ಕೂ ಹೆಚ್ಚು ದೇಶಗಳಿಗೆ ತನ್ನ ಉತ್ಪನ್ನಗಳನ್ನು ರಫ್ತು ಕೂಡ ಮಾಡುತ್ತೆ. ಇಂದು ಹಳ್ಳಿಗಳಿನ ಸಣ್ಣ ಅಂಗಡಿಗಳಿಂದ ನಗರಗಳಿನ ದೊಡ್ಡ ದೊಡ್ಡ ಮಾಲ್ಗಳವರೆಗೂ ಪಾರ್ಲೆಜಿ ಬೆಳೆದು ನಿಂತಿದೆ. ಒಟ್ನಲ್ಲಿ ನಮ್ಮ ದೇಸಿ ಬ್ರ್ಯಾಂಡ್ ಜಗತ್ತನ್ನೇ ಆಳ್ತಿರೋದು ನಿಜಕ್ಕೂ ಹೆಮ್ಮೆಯ ಸಂಗತಿ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಕಂಟೆಂಟ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.